Hello students, welcome back to the class of Phonics Academy. Myself Aisha. Today let us go through the poem The Wonderful Words, which is written by Mary O'Neil. So this poem is for memorization. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ವಂಡರ್ಫುಲ್ ವರ್ಡ್ಸ್ ಅನ್ನುವಂತಹ ಪದ್ಯದ ಕಡೆ ನಡೆಯೋಣ. ಹಾಗಾದರೆ ಈ ಪದ್ಯವನ್ನು ರಚನೆ ಮಾಡಿರುವಂತಹ ಕವಯಿತ್ರಿ ಮೇರಿ ಓ ನೇಲ್ ಅಂಥೇಳಿ. ಸೊ ಈ ಪದ್ಯದಲ್ಲಿ ಕವಯಿತ್ರಿ ಇಂಗ್ಲೀಷ್ ಭಾಷೆಯ ಬಗ್ಗೆ, ಇಂಗ್ಲೀಷ್ ಲ್ಯಾಂಗ್ವೇಜಿನ ಜೊತೆ ಯಾವ ರೀತಿಯಾಗಿ ನಾವು ನಡೆದುಕೊಳ್ಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿರುವಂಥ ವಿವರಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ಬಿಫೋರ್ ಗೋಯಿಂಗ್ ಫಾರ್ ದ ಎಕ್ಸ್ಪ್ಲನೇಷನ್ ಆಫ್ ದ ಪೋಯಮ್, ಲೆಟ್ ಅಸ್ ಗೋ ಥ್ರೂ ಅಬೌಟ್ ದ ಪೊಯೆಟಸ್ ಮೇರಿ ಓ ನೆಲೆ. So, her full name is Mary Davenport O'Neill. She was born in the year 1879 and she died in the year 1967. ಸೊ ಮೇರಿ ಡ್ಯಾವೆನ್ಪೋರ್ಟ್ ಓ'ನೇಲೆ ಅನ್ನುವಂತಹ ಕವಯಿತ್ರಿ ಹುಟ್ಟಿರುವಂಥದ್ದು 1879 ಮತ್ತು ಇವರು ನಿಧನರಾಗಿರುವುದು 1967. She was born in the year 1879 and she died in the year 1967. She was an Irish poet. ಇವರು ಬರ್ತಾ ಇರೋದು ಐರ್ಲ್ಯಾಂಡ್ ದೇಶದಿಂದ. ಶಿ ಈಸ್ ಕಮಿಂಗ್ ಫ್ರಮ್ ಐರ್ಲ್ಯಾಂಡ್ ಆ್ಯಂಡ್ ಸೊ ಶಿ ಈಸ್ ಕನ್ಸಿಡರ್ಡ್ ಆ್ಯಸ್ ಅನ್ ಐರಿಷ್ ಪೊಯೆಟ್ ಆ್ಯಂಡ್ ಡ್ರಾಮೆಟಿಸ್ಟ್ ಆ್ಯಂಡ್ ಎ ಫ್ರೆಂಡ್ ಆ್ಯಂಡ್ ಕಲೀಗ್ ಆಫ್ W.B. Yeats, Russell ಆ್ಯಂಡ್ ಆಸ್ಟಿನ್ ಕ್ಲಾರ್ಕೆ. ದಿಸ್ ಪೊಯೆಟಸ್ ಇವರು ಯಾವ ರೀತಿಯಾಗಿದ್ದರು ಅಂದರೆ, ಐರ್ಲ್ಯಾಂಡ್ ದೇಶದಿಂದ ಬರ್ತಾ ಇರುವಂತಹ ಕವಯಿತ್ರಿ. ಶಿ ಈಸ್ ಕಮಿಂಗ್ ಫ್ರಮ್ ಐರ್ಲ್ಯಾಂಡ್. ಮತ್ತು ಶಿ ಈಸ್ ನಾಟ್ ಓನ್ಲಿ ಎ ಪೊಯೆಟ್, ಕೇವಲ ಅವರು ಕವಯಿತ್ರಿ ಮಾತ್ರ ಆಗಿರಲಿಲ್ಲ. ಶಿ ವಾಸ್ ಆಲ್ಸೋ ಎ ಗ್ರೇಟ್ ಡ್ರಾಮಟಿಸ್ಟ್, ನಾಟಕಕಾರರು, ರಚನಾಕಾರರು ಕೂಡ ಆಗಿದ್ದರು. ಮತ್ತು ಅವರು ಯಾರು ಫ್ರೆಂಡ್ಸ್ಗಳಾಗಿದ್ದರು ಅಂದರೆ, ಗ್ರೇಟ್ ರೈಟರ್ಸ್, ಕವಿಗಳು ಅಂಥೇಳಿ ಇವರ ಹೆಸರನ್ನು ಇಂಗ್ಲೀಷ್ ಸಾಹಿತ್ಯ ಇವತ್ತು ಕೂಡ ನೆನೆಸ್ಕೊಳ್ಳುತ್ತೆ. ಅಂತಹ ಮಹಾನ್ ಕವಿಗಳು ಇವರ ಸ್ನೇಹಿತರಾಗಿದ್ದರು. ಶಿ ವಾಸ್ ಅ ಫ್ರೆಂಡ್ ಆ್ಯಂಡ್ ಕಲೀಗ್ ಆಫ್ W.B. Yeats, ವಿಲಿಯಂ ಬಟ್ಲರ್ ಈಟ್ಸ್ ಅಂಥೇಳಿ ಬರ್ತಾರೆ. ರೂಸೆಲ್ ಅನ್ನುವಂತಹ ಕವಿ ಬರ್ತಾರೆ. ಆಸ್ಟಿನ್ ಕ್ಲಾರ್ಕೆ ಇವರ ಒಂದು ಫ್ರೆಂಡ್ಸ್ಗಳು, ಅಂದರೆ ಅವರದೇ ಸಮವಯಸ್ಕಿನವರು ಅವರೆಲ್ಲರೂ ಕೂಡ ಆಗಿದ್ದರು. Mary Davenport was born in Lougheria, ಕಂಟ್ರಿ ಗಾಲ್ವೆ, ಐರ್ಲ್ಯಾಂಡ್. ಇವರು ಹುಟ್ಟಿರುವಂಥದ್ದು ಲುಘೇರಿಯಾ ಕಂಟ್ರಿ, ಐರ್ಲ್ಯಾಂಡ್ನಲ್ಲಿ ಇವರು ಜನ್ಮವನ್ನು ಪಡ್ಕೊಂಡಿದ್ದಾರೆ. ಶಿ ವಾಸ್ ಎ ಪ್ಯೂಪಲ್ ಆಫ್ ದ ಡೊಮೆನ್ಸಿಯನ್ ಕಾನ್ವೆಂಟ್ ಇನ್ ಅಸೆಲ್ಸ್ ಸ್ಟ್ರೀಟ್, ಡಬ್ಲಿನ್. She studied teaching at the Metropolitan College of Art, the present-day National College of Art in Dublin, from 1889 to 1902. She published 3 verse plays, Bluebeard in 1933, Cain 1945, and Out of the Darkness in the year 1947. Her collection, Prometheus and Other Poems, was the first collection of poetry published by an Irish poet. Besides its, which could be considered modernist, she is one of a small number of known early 20th century Irish modernist woman poets. ಎಸ್ಪೆಷಲಿ ನಾವು ಮಹಿಳಾ ಕವಯಿತ್ರಿಗಳನ್ನು ಬಹಳ ಕಡಿಮೆ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಮಾಡರ್ನಿಸ್ಟ್ ವುಮನ್ ಪೊಯೆಟ್ಸ್ 20ನೇ ಶತಮಾನದ ಐರ್ಲ್ಯಾಂಡ್ ದೇಶದ ಮಾಡರ್ನ್ ಕವಯಿತ್ರಿಯಾಗಿ ಮ್ಯಾರಿ ಡ್ಯಾವೆನ್ಪೋರ್ಟ್ ಓ'ನೇಲಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಅವರು ಸುಮಾರು ರಚನೆಗಳನ್ನು ಕೂಡ ಮಾಡಿದ್ದಾರೆ. ಅವರು ಮೆಟ್ರೋಪಾಲಿಟನ್ ಕಾಲೇಜ್ನಲ್ಲಿ ಸ್ಟಡೀಡ್ ಟೀಚಿಂಗ್ ನೋಡಿ, ತಾವು ಕೂಡ ವಿದ್ಯೆಯನ್ನು ಪಡ್ಕೊಂಡು ವಿದ್ಯಾದಾನವನ್ನು ಮಾಡ್ತಾ ಮೆಟ್ರೋಪಾಲಿಟನ್ ಕಾಲೇಜ್ನಲ್ಲಿ ಆಫ್ ಆರ್ಟ್ಸ್, ಇವತ್ತದು ಏನಿದೆ ಅಂದರೆ ಡಬ್ಲಿನ್ನಲ್ಲಿ, ಅದನ್ನು ನ್ಯಾಷನಲ್ ಕಾಲೇಜ್ ಆಫ್ ಆರ್ಟ್ ಡಬ್ಲಿನ್ ಅಂತೇಳಿ ಇವತ್ತು ಅದಕ್ಕೆ ಹೆಸರನ್ನು ಕೊಡಲಾಗಿದೆ. ಸೊ ಅಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ಶಿಕ್ಷಕಿಯಾಗಿ ಕೂಡ ಇವರು ಏನು ಮಾಡಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಅವರು ಪಬ್ಲಿಷ್ ಮಾಡಿರುವಂತಹ 3 ವರ್ಸ್ ಪ್ಲೇಸ್ಗಳು, ಬ್ಲೂಬಿಯರ್ಡ್ ಪಬ್ಲಿಷ್ ಆಗಿರುವಂಥದ್ದು 1933ನಲ್ಲಿ. ಆಮೇಲೆ ಕೇನ್
ಆ್ಯಂಡ್ ಅದರ್ ಪೋಯಮ್ಸ್. ಕೇನ್ ಅನ್ನುವಂಥದ್ದು 1945ನಲ್ಲಿ, ಔಟ್ ಆಫ್ ದ ಡಾರ್ಕ್ನೆಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇನ್ ದ ಇಯರ್ 1947ನಲ್ಲಿ ಇವರೇನು ಮಾಡಿದ್ದಾರೆ ಅಂದರೆ ಪಬ್ಲಿಷನ್ನು ಮಾಡಿದ್ದಾರೆ. ಸೊ ಮಹಿಳಾ ಕವಯತ್ರಿಗಳ ಸಾಲಿನಲ್ಲಿ, ಮಾಡರ್ನ್ ವುಮನ್ ಪೊಯೆಟ್ಸ್ಗಳ ಸಾಲಿನಲ್ಲಿ ಮೇರಿ ಡ್ಯಾವೆನ್ಪೋರ್ಟ್ ಓನೆಲೆ ಅವರು ಕಾಣಿಸಿಕೊಡ್ತಾರೆ. ಸೊ ಇವರ ಕಲೀಗ್ಸ್ಗಳು, ಇವರ ಫ್ರೆಂಡ್ಸ್ಗಳು, ಆ ಸಮಯದ ಮಹಾನ್ ಕವಿಗಳು ಅಂಥೇಳಿ ಇವತ್ತು ಕೂಡ ನಾವು ನೆನೆಸ್ಕೊಳ್ತೀವಿ. ದಟ್ ಈಸ್ W.B. ಯೀಟ್ಸ್ ಆಗಿರ್ಬೋದು, ರುಸ್ಸೆಲ್ ಆಗಿರ್ಬೋದು, ಇವರ ಸಾಲಿನಲ್ಲಿ ಇವರು ಕೂಡ ಬರ್ತಾ ಇದ್ದಾರೆ. ವಾಟ್ ದ ಪೋಯಮ್ ಇಸ್ ಸ್ಟೇಟಿಂಗ್ ಹಿಯರ್? ಲೆಟ್ ಅಸ್ ಗೋ ಥ್ರೂ ದ ಪೋಯಮ್ ಹಿಯರ್. ಫಸ್ಟಿಗೆ ನಾವು ಪದ್ಯವನ್ನು ನೋಡೋಣ. ಬಹಳ ಚಿಕ್ಕದಾಗಿರುವಂಥ ಪದ್ಯ, ಆದರೆ ಒಳ್ಳೆಯ ಒಂದು ವಾಟ್ ಯು ಮೀನ್ ನಾಲೆಜನ್ನು ಬಿತ್ತರಿಸುವಂಥದ್ದು, ಇಂಗ್ಲೀಷಿನ ಬಗ್ಗೆ ಒಂದು ಒಳ್ಳೆಯ ಥಿಂಕಿಂಗ್ಸ್ಗಳನ್ನು ಕೊಡ್ತಾ ಇರುವಂತಹ ಒಂದು ಪದ್ಯ. ಲೆಟ್ ಅಸ್ ರಿಸೈಟ್ ದ ಪೋಯಮ್ ಹಿಯರ್. ನೆವರ್ ಲೆಟ್ ಎ ಥಾಟ್ ಸ್ಟ್ರಗಲ್ ಆ್ಯಂಡ್ ಡೈ for want of a way to say it, for English is a wonderful game and all of you can play it. All that you do is match the words to the brightest thoughts in your head so that they come out clear and true and handsomely groomed and fed. For many of the loveliest things have never yet been said. Words are the food and dress of thought. They give it its body and swing. And everyone's longing today to hear some fresh and beautiful thing. But only words can free a thought from its prison behind your eyes. Maybe your mind is holding now a marvelous new surprise. ಎಷ್ಟು ಸುಂದರವಾಗಿ ಕವಯಿತ್ರಿ, ದಟ್ ಈಸ್ ಮೇರಿ ಓನೆಲೆ, ಇಲ್ಲಿ ಇಂಗ್ಲೀಷಿನ ಬಗ್ಗೆ ವಾಟ್ ಇಸ್ ಎ ಮಾತುಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಅವರು ಜನರಿಗೆ ಯಾವ ರೀತಿಯಾಗಿ ಇಂಗ್ಲೀಷಿನ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಎಂಬುದು ಇಲ್ಲಿ ಗಣನೀಯವಾಗಿರುವಂಥ ವಿಷಯ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಎಸ್, ಮನುಷ್ಯ ಅಂತ ಹೇಳಿದಾಗ, ಮಾನ್ ಅಂತ ಹೇಳಿದಾಗ, ನೋ ಡೌಟ್ ಹಿ ಈಸ್ ಹ್ಯಾವಿಂಗ್ ಎ ನಂಬರ್ ಆಫ್ ಥಾಟ್ಸ್, ಐಡಿಯಾಸ್ ಇನ್ ಹಿಸ್ ಮೈಂಡ್. ಹೌದಾ? ಐಡಿಯಾಸ್ಗಳು ಮನುಷ್ಯನಲ್ಲಿ ಸಾಕಷ್ಟು ಇರ್ತವೆ. ಹೌದಾ? ಆ್ಯಸ್ ವಿ ಆರ್ ಗ್ರೋಯಿಂಗ್, ಸಮಾಜಕ್ಕೆ ನೋಡಿ ಐಡಿಯಾಸ್ಗಳು ಬರ್ತವೆ, ವಾತಾವರಣವನ್ನು ನೋಡಿಕೊಂಡು, ಫ್ರೆಂಡ್ ಸರ್ಕಲನ್ನು ನೋಡಿಕೊಂಡು, ಎ ನಂಬರ್ ಆಫ್ ಐಡಿಯಾಸ್ ವಿಲ್ ಬಿ ಹಿಡನ್ ಇನ್ ಅವರ್ ಮೈಂಡ್. ಸೊ ದ ಪೊಯೆಟಸ್ ಹಿಯರ್ ಇಸ್ ಎಕ್ಸ್ಪ್ಲೇನಿಂಗ್ ದ್ಯಾಟ್, ಕವಯಿತ್ರಿಲಿ ಏನನ್ನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮಲ್ಲಿರುವಂಥ ಐಡಿಯಾಸ್ಗಳಿಗೆ, ನಿಮ್ಮ ಒಂದು ತಲೆಯಲ್ಲಿರುವಂತಹ ಥಾಟ್ಸ್ಗಳಿಗೆ ಕೆಲವೊಂದು ಥಾಟ್ಸ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಸೊ ಅಂತಹ ಥಾಟ್ಸ್ಗಳಿಗೆ ನೀವು ಕೊನೆಯನ್ನು ಹಾಡಬಾರ್ದು. ಅದಕ್ಕೆ ನೀವೇನು ಮಾಡಬೇಕು? ವಾಟ್ ಯು ಹ್ಯಾವ್ ಟು ಡೂ? ನೀವು ಅದಕ್ಕೆ ಒಂದು ರೂಪರೇಷೆಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿ, ವಿ ಆರ್ ಹ್ಯಾವಿಂಗ್ ಎ ನಂಬರ್ ಆಫ್ ಕವಿಗಳು ಕೂಡ ಇಷ್ಟೇ. ದ ಪೊಯೆಟ್ಸ್, ಎಸ್ಪೆಷಲಿ ಪೊಯೆಟ್ಸ್ ನೋಡಿ, ಪದ್ಯಗಳನ್ನು ಓದ್ತಾ ಇರುವಾಗ ನಾವು ಬಾಲ್ಯಾವಸ್ಥೆಯಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ, ರೈಮ್ಸ್ಗಳನ್ನು, ಚಿಕ್ಕ ಚಿಕ್ಕ ಪದ್ಯಗಳನ್ನು, ಮನೆಯಲ್ಲಿ ತಾಯಂದಿರು ಹಾಡುವಂತಹ ಹಾಡುಗಳನ್ನು ನಾವು ಕೇಳಿಸ್ಕೊಳ್ತಾ ಬಂದಿದ್ದೀವಿ ಚಿಕ್ಕವರಿಂದ. ಆ ಪದ್ಯಗಳು ಯಾವ ರೀತಿಯಾಗಿರ್ತವೆ ಅಂದರೆ, ನಾವು ಊಹೆಯನ್ನು ಕೂಡ ಮಾಡಲ್ಲ, ಕಲ್ಪನೆಯನ್ನು ಕೂಡ ಮಾಡಲ್ಲ. ಸೊ ಕವಿಗಳು ಏನು ಮಾಡ್ತಾರೆ ಅಂದರೆ, ಓದುಗರನ್ನು ಕಾಲ್ಪನಿಕವಾಗಿರುವಂಥ ಜಗತ್ತಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಕಲ್ಪನೆಗೆ ಮೀರಿ ವಿಷಯಗಳು ಅಲ್ಲಿ ಕಾಣಿಸ್ಕೊಡ್ತಾ ಇರ್ತವೆ. ನಾವು ಆ ಥರದ ಯೋಚನೆಯನ್ನು ಕೂಡ ಮಾಡಿರಲ್ಲ. ಚಿಕ್ಕ ಚಿಕ್ಕ ರೈಮ್ಸ್ಗಳನ್ನೇ ತೆಗೆದುಕೊಂಡು ನೀವು ಅದರ ಅರ್ಥವನ್ನು ನೋಡಿ, ಅವು ಎಂಥ ಕಾಲ್ಪನಿಕವಾಗಿರುವಂಥ ಜಗತ್ತಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾವೆ ಅಂದರೆ, ಮಕ್ಕಳು ಆ ಹಾಡುಗಳನ್ನು ಕೇಳ್ತಾ ನಿದ್ದೆಗೆ ಜಾರಿಬಿಡ್ತಾರೆ. ಸ್ಕೂಲ್ನಲ್ಲಿ ಮಕ್ಕಳು ಅದನ್ನು ಹಾಡಿ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ಸೊ ಹಾಗೆ ಮುಂದೆ ಬರೋದು
ಮುಂದಿನ ಹಂತಗಳಲ್ಲಿ ಪದ್ಯಗಳನ್ನು ಓದಿದಾಗ ನಮ್ಮ ಊಹೆ ಕೂಡ ಇರಲ್ಲ, ನಮ್ಮ ಯೋಚನೆ ಕೂಡ ಅಲ್ಲಿ ಹೋಗಿರಲ್ಲ. ಅಂತಹ ಒಂದು ಕಾಲ್ಪನಿಕವಾಗಿರುವಂಥ ಜಗತ್ತಿಗೆ ಕವಿಗಳು ನಮ್ಮನ್ನು ಎಳ್ಕೊಂಡೋಗ್ಬಿಡ್ತಾರೆ. ಅಂದರೆ ಅವರ ತಲೆಯಲ್ಲಿರುವಂಥ ಯೋಚನೆಗಳಿಗೆ, ಕಲ್ಪನೆಗಳಿಗೆ ಅವರು ರೂಪರೇಷೆಗಳನ್ನು ಹಾಕಿರ್ತಾರೆ. ಅದಕ್ಕೆ ಪದ್ಯಗಳ ನಿರ್ಮಾಣ ಆಗಿ ಆ ಪದ್ಯ ಮನಮುಟ್ಟುವಂತೆ ನಮಗೆ ಕಾಣಿಸಿಕೊಡುತ್ತೆ. ಇದೇ ತರಹದ ಮಾತುಗಳನ್ನು ಕವಯಿತ್ರಿ, ದಟ್ ಈಸ್ ಮ್ಯಾರಿ ಓನೆಲೆ, ಶಿ ಈಸ್ ಎಕ್ಸ್ಪ್ಲೈನಿಂಗ್ ಹಿಯರ್. ವಾಟ್ ಎವರ್ ದ ಥಾಟ್ಸ್ ಯು ಆರ್ ಹ್ಯಾವಿಂಗ್, ವಾಟ್ ಎವರ್ ದ ಐಡಿಯಾಸ್ ದಟ್ ಯು ಆರ್ ಗೆಟಿಂಗ್, ಡೋಂಟ್ ಶ್ರಿವಲ್ ಆ್ಯಂಡ್ ಡೈ. ಅದಕ್ಕೆ ನೀವು ಕೊನೆಯನ್ನು ಹಾಡಬೇಡಿ. ನೆವರ್ ಲೆಟ್ ಎ ಥಾಟ್ ಶ್ರಿವಲ್ ಆ್ಯಂಡ್ ಡೈ. ನಿಮ್ಮಲ್ಲಿ ಹುಡ್ತಾ ಇರುವಂಥ ಯೋಚನೆಗಳಿಗೆ, ನಿಮ್ಮಲ್ಲಿ ಹುಡ್ತಾ ಇರುವಂಥ ವಿಚಾರಗಳಿಗೆ, ಆಲೋಚನೆಗಳಿಗೆ ನೀವು ಕೊನೆಯನ್ನು ಹಾಡಬೇಡಿ. ಡೋಂಟ್ ಲೆಟ್ ಇಟ್ ಡೈ. ಅದನ್ನು ಹಾಗೇ ಸುಮ್ಮನೆ ಬಿಡಬೇಡಿ. ಅವು ಸತ್ತು ಹುಡ್ತಾ ಇದ್ದಾವೆ ಅಂದರೆ ನೀವು ಅದಕ್ಕೆ ಒಂದು ಅರ್ಥವನ್ನು ಕೊಟ್ಟಿಲ್ಲ ಅಂದರೆ ಆ ವಿಚಾರಗಳು, ಆ ಧಾರೆಗಳು ನಿಮ್ಮಲ್ಲಿಯೇ ಸತ್ತೋಗ್ಬಿಡ್ತವೆ. ಸೊ ದ ಪೊಯೆಟ್ ಇಸ್ ಸೇಯಿಂಗ್ ದ್ಯಾಟ್, ದ ಪೊಯೆಟಸ್, ಕವಯಿತ್ರಿ ಆದಂಥವ್ರು ಎಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಅಂದರೆ, ಶಿ ಇಸ್ ಸೇಯಿಂಗ್ ದ್ಯಾಟ್ ನೆವರ್ ಲೆಟ್ ಎ ಥಾಟ್, ನಿಮ್ಮಲ್ಲಿ ಹುಡ್ತಾ ಇರುವಂಥ ವಿಚಾರವನ್ನು ನೆವರ್ ಲೆಟ್ ಎ ಥಾಟ್ ಶ್ರಿವಲ್ ಆ್ಯಂಡ್ ಡೈ, ಅದನ್ನು ಹಾಗೆ ವೇಸ್ಟನ್ನು ಮಾಡಬೇಡಿ. ನಿಮ್ಮಲ್ಲಿ ಇರ್ತಾ ಇರುವಂಥ ವಿಚಾರಕ್ಕೆ ಕೊನೆಯನ್ನು ಹಾಡಬೇಡಿ. ಆ ವಿಚಾರವನ್ನು ಹೊರಗಡೆ ಎಳ್ಕೊಂಡು ಬನ್ನಿ, ಆ ವಿಚಾರಕ್ಕೆ ರೂಪವನ್ನು ಕೊಡಿ. ನಿಮ್ಮಲ್ಲಿ ಒಳ್ಳೆಯ ಥಾಟ್ಸ್ಗಳಿರ್ಬೋದು, ಬ್ಯೂಟಿಫುಲ್ ಆಗಿರುವಂಥ ಥಾಟ್ಸ್ಗಳು ಇರ್ಬೋದು, ಯೋಚನೆಗಳು ಇರ್ಬೋದು. ಆ ಯೋಚನೆಗಳನ್ನು ನೀವೇನು ಮಾಡಬೇಕು ಅಂದರೆ, ಆ ಯೋಚನೆಗಳಿಗೆ ಪದಗಳ ಸರಮಾಲೆಯನ್ನು ಕಟ್ಟಬೇಕು. ಯು ಮಸ್ಟ್ ಹ್ಯಾವ್ ಟು ಟೈಟ್ ವಿತ್ ಬ್ಯೂಟಿಫುಲ್ ವರ್ಡ್ಸ್. ಸುಂದರವಾಗಿರುವಂಥ ಪದಗಳಿಂದ ಅದನ್ನು ನೀವು ಬಣ್ಣಿಸಬೇಕು. ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್ ಬೈ ಯೂಸಿಂಗ್ ಬ್ಯೂಟಿಫುಲ್ ವರ್ಡ್ಸ್. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಅವಾಗೇ ಆ ನಿಮ್ಮ ಥಾಟ್ಸ್ಗಳಿಗೆ, ನಿಮ್ಮಲ್ಲಿ ಹುಡ್ತಾ ಇರುವಂಥ ಯೋಚನೆಗಳಿಗೆ, ನಿಮ್ಮಲ್ಲಿ ನಿಮ್ಮಲ್ಲಿ ಹುಡ್ತಾ ಇರುವಂಥ ವಿಚಾರಗಳಿಗೆ ಒಂದು ರೂಪ ಅನ್ನುವಂಥದ್ದು ಸಿಗುತ್ತೆ. ಸೊ ಡೋಂಟ್ ಲೆಟ್ ಇಟ್ ಡೈ. ಅದಕ್ಕೆ ನೀವು ಅದನ್ನು ಕೊನೆಯನ್ನು ಹಾಡಬೇಡಿ. ಫಾರ್ ವಾಂಟ್ ಆಫ್ ಎ ವೇ ಟು ಸೇ ಇಟ್. ನೀವು ಒಂದು ಮಾರ್ಗವನ್ನು ಹುಡ್ಕೊಳ್ಳಿ ನಿಮ್ಮಲ್ಲಿರುವಂಥ ಥಾಟ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಸೊ ಫಾರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಬ್ಯೂಟಿಫುಲ್ ಥಾಟ್ಸ್ ಯು ಮಸ್ಟ್ ಹ್ಯಾವ್ ಟು ಸರ್ಚ್ appropriate words, beautiful words, I mean to say perfect words, so that your thoughts may come out. ನೀವು ಹಾಗೆ ನಿಮ್ಮಲ್ಲಿ ಹುಡ್ತಾ ಇದ್ದಾವೆ ಯೋಚನೆಗಳು, ಒಳ್ಳೆಯ ವಿಚಾರಗಳು ಬರ್ತಾ ಇದ್ದಾವೆ, ನೀವು ಹಾಗೆ ಅದನ್ನು ಗಾಳಿಗೆ ತೂರಬೇಡಿ. ಡೋಂಟ್ ಲೆಟ್ ಇಟ್ ಇನ್ ದ ವಿಂಡ್. ನೀವು ಗಾಳಿಗೆ ಅದನ್ನು ತೂರಬೇಡಿ. ಡೋಂಟ್ ಲೆಟ್ ಯುವರ್ ಥಾಟ್ಸ್ ಟು ಎವಾಪರೇಟ್. ಹಾಗೆ ಅದು ನೀರಿನ ಹಾಗೆ, ಯಾವ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ನೀರು ಎಲ್ಲಾದರೂ ನಿಂತ್ಕೊಂಡಿರುವಂಥ ನೀರು ಎವಾಪರೇಟ್ ಆಗಿಬಿಡುತ್ತೆ ನೋಡಿ, ಆ ತರಹ ನೀವು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಥಾಟ್ಸ್ಗಳಿಗೆ, ನಿಮ್ಮ ವಿಚಾರಗಳಿಗೆ ಒಂದು ರೂಪವನ್ನು ಕೊಡಿ. ಇದನ್ನು ಯಾವಾಗ ಸಾಧ್ಯ ಅಂದರೆ, ವೆನ್ ಯು ಹ್ಯಾವ್ ಎ ಕಮ್ಯಾಂಡ್ ಅಪಾನ್ ದ ಲ್ಯಾಂಗ್ವೇಜ್. ಒಂದು ಭಾಷೆಯ ಮೇಲೆ ನಿಮಗೆ ಪ್ರಭುತ್ವ ಇದೆ ಅಂತ ಹೇಳಿದಾಗ, ಸ್ಕಿಲ್ಸ್ಗಳನ್ನು ನೀವು ಉಪಯೋಗ ಮಾಡಿಕೊಂಡಾಗ, ಪ್ರತಿಯೊಬ್ಬರಲ್ಲಿ ಕೂಡ ಕೌಶಲ್ಯಗಳು, ಆಮೇಲೆ ಕೆಲವೊಂದು ಸ್ಕಿಲ್ಸ್ಗಳು ಪ್ರತಿಯೊಬ್ಬರಲ್ಲಿ ಇದ್ದೇ ಇರ್ತವೆ. ಅದನ್ನು ಹೊರಗಡೆ ಹಾಕಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಆ ಸ್ಕಿಲ್ಸ್ಗಳ ಉಪಯೋಗವನ್ನು ಮಾಡಿಕೊಂಡಾಗ ಅದಕ್ಕೆ ಒಂದು ಅರ್ಥ ಅನ್ನುವಂಥದ್ದು ಬರುತ್ತೆ. ಸೊ ದ ಪೊಯೆಟಸ್ ಇಸ್ ಸೇಯಿಂಗ್, ಕವಯಿತ್ರಿ ಹೇಳ್ತಾ ಇದ್ದಾಳೆ, ನೆವರ್ ಲೆಟ್ ಎ ಥಾಟ್ ಶ್ರಿವಲ್ ಆ್ಯಂಡ್ ಡೈ for want of a way to say it, for English is a wonderful game and all of you can play it. ನೋಡಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ, ಇಂಗ್ಲೀಷ್ ಭಾಷೆ, ಐರ್ಲ್ಯಾಂಡ್ ದೇಶದ ಕವಿ, ಐರಿಷ್ ಕವಯಿತ್ರಿ, ಹೌದಾ, ಒಳ್ಳೆಯ ಒಂದು ಫ್ರೆಂಡ್ಸ್ಗಳ ಕಂಪನಿಯಲ್ಲಿ ಸಮಯವನ್ನು ಕಳೆದಿರುವಂತಹ ಕವಯಿತ್ರಿ ತನ್ನ ಸುಂದರವಾಗಿರುವಂತಹ ವಾಕ್ಯಗಳನ್ನು ಹೇಳ್ತಾ ಇದ್ದಾಳೆ. ಶಿ ಇಸ್ ಸೇಯಿಂಗ್ ದ್ಯಾಟ್ ನಿಮ್ಮಲ್ಲಿರುವಂಥ ವಿಚಾರಗಳಿಗೆ,
ನಿಮ್ಮಲ್ಲಿರುವಂಥ ಆಲೋಚನೆಗಳನ್ನು, ನಿಮ್ಮಲ್ಲಿರುವಂತಹ ವರ್ಡ್ಸ್, ಥಿಂಕಿಂಗ್ಸ್ಗಳನ್ನು, ವಿಚಾರಗಳನ್ನು, ಆಲೋಚನೆಗಳನ್ನು, ಥಾಟ್ಸ್ಗಳಿಗೆ ಒಂದು ರೂಪವನ್ನು ಕೊಡಿ. ಅದಕ್ಕೆ ನೀವು ಏನನ್ನು ಮಾಡಬೇಕು? ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಯೂಸ್ ಇಂಗ್ಲೀಷ್ ಇಯರ್. ಅದಕ್ಕೆ ನೀವು ಏನು ಮಾಡಬೇಕು? ಇಂಗ್ಲೀಷ್ ಭಾಷೆಯನ್ನು ಉಪಯೋಗ ಮಾಡಿಕೊಳ್ಳಿ. ಸೊ ಇಂಗ್ಲೀಷ್ ಇಸ್ ನಾವು ಇದರಲ್ಲಿ ಎಸ್ಪೆಷಲಿ ವಿ ದ ಇಂಡಿಯನ್ಸ್ ವಿ ಥಿಂಕ್ ದ್ಯಾಟ್ ಇಂಗ್ಲೀಷ್ ಇಸ್ ಅ ವೆರಿ ಹಾರ್ಡೆಸ್ಟ್ ಲ್ಯಾಂಗ್ವೇಜ್ ಆರ್ ದ ಟಫೆಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ಕೊಳ್ತೀವಿ. ಬಟ್ ಈ ಇಂಗ್ಲೀಷ್ ಅದನ್ನು ನಾವು ಗಾಢವಾಗಿ ಅಧ್ಯಯನವನ್ನು ಮಾಡಿದರೆ ಇಟ್ಸ್ ಅ ವೆರಿ ಈಸಿ ಆ್ಯಂಡ್ ಸಿಂಪಲ್ ಲ್ಯಾಂಗ್ವೇಜ್. ಬಿಕಾಸ್ ಇಟ್ಸ್ ಕಂಟೈನಿಂಗ್ ಓನ್ಲಿ 26 ಲೆಟರ್ಸ್. ಕೇವಲ 26 ಅಕ್ಷರಗಳ ಸರಮಾಲೆಯನ್ನು ಇಟ್ಕೊಂಡಿರುವಂಥ ಭಾಷೆ ಎಷ್ಟು ಈಸಿಯಾಗಿದೆ ಅಂದರೆ, ಈಸಿಯಾಗಿದ್ದರ ಪರಿಣಾಮ ಇದನ್ನು ಇಂಟರ್ನ್ಯಾಷನಲ್ ಅಂತೇಳಿ ಕರೆಯಲಾಗುತ್ತೆ. ಹೌದಾ? ಈ ಭಾಷೆ ನೋಡಿ, ಇದು ಸಿಂಪಲ್ ಆಗಿದೆ, ಈಸಿಯಾಗಿರೋದರಿಂದ ಇದು ಇಡೀ ವಿಶ್ವದ ಮೇಲೆ ತನ್ನ ಆಳ್ವಿಕೆಯನ್ನು ಮಾಡ್ತಾ ಇದೆ. ನೋಡಿ, ಪ್ರೊನೌನ್ಸಿಯೇಷನ್ ಸ್ಟೈಲ್ ಮೇ ಡಿಫರ್. ಹೌದಾ? ಪ್ರೊನೌನ್ಸಿಯೇಷನ್ ಡಿಫರ್ಸ್, ದ್ಯಾಟ್ಸ್ ಆಲ್. ಬಟ್ when we go through the books, we observe just 26 letters. So the poetess is explaining that, ಅದಕ್ಕೆ ಕವಯಿತ್ರಿ ಹೇಳ್ತಾ ಇದ್ದಾಳೆ, ಫಾರ್ ಇಂಗ್ಲೀಷ್ ಇಸ್ ಅ ವಂಡರ್ಫುಲ್ ಗೇಮ್. ಎಸ್, ಇಂಗ್ಲೀಷ್ ಏನಾಗಿದೆ ಅಂದರೆ ಭಾಷೆ, ಇಂಗ್ಲೀಷ್ ಇಸ್ ಅ ಲ್ಯಾಂಗ್ವೇಜ್. ದಿಸ್ ಲ್ಯಾಂಗ್ವೇಜ್ ಇಟ್ಸ್ ಎ ವಂಡರ್ಫುಲ್ ಗೇಮ್. ಇಟ್ಸ್ ಎ ವೆರಿ ವಂಡರ್ಫುಲ್, ಅದ್ಭುತವಾಗಿರುವಂಥ ಆಟವನ್ನು ಆಡ್ಬೋದು ನೀವು. ಈ ಭಾಷೆಯ ಬಳಕೆಯನ್ನು ಮಾಡಿಕೊಂಡು ಬೈ ಯೂಸಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನೀವು ವಂಡರ್ಫುಲ್ ಆಗಿರುವಂತಹ, ಅದ್ಭುತವಾಗಿರುವಂಥ ಆಟವನ್ನು ಆಡಬಹುದು ಅಂಥೇಳಿ ಕವಯಿತ್ರಿ ಅವರು ತಮ್ಮ ಪದ್ಯದ ಮುಖಾಂತರ ಜನರನ್ನು ಹೇಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ನೋಡಿ, ಇಲ್ಲಪ್ಪ ಅವನಿಗೆ ಆಡೋಕ್ಕೆ ಬರಲ್ಲ, ಇವ್ರಿಗೆ ಇಂಗ್ಲೀಷ್ ಬರಲ್ಲ, ಅವ್ರಿಗೆ ಬರಲ್ಲ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಶಿ ಇಸ್ ಸೇಯಿಂಗ್ ದ್ಯಾಟ್, ಶಿ ಇಸ್ ಎಕ್ಸ್ಪ್ಲೇನಿಂಗ್ ದ್ಯಾಟ್ ಫಾರ್ ಇಂಗ್ಲೀಷ್ ಇಸ್ ಅ ವಂಡರ್ಫುಲ್ ಗೇಮ್. ಅದು ಅದ್ಭುತವಾಗಿರುವಂಥ ಆಟ ಇರೋದರಿಂದ ನೋಡಿ, ಆಟದಲ್ಲಿ ಆಟಗಾರರು ಯಾವಾಗ ಜಯನ್ನು, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಆಟವನ್ನು ತೆಗೆದುಕೊಳ್ಳಿ, ಉದಾಹರಣೆಗೆ ಆ ಆಟದಲ್ಲಿ ಇಂಟ್ರೆಸ್ಟನ್ನು, ಕ್ಯೂರಿಯಾಸಿಟಿಯನ್ನು, ಅದರ ಬಗ್ಗೆ ಲವಲವಿಕೆಯನ್ನು ತೋರಿಸಿದಾಗ ಆ ಒಂದು ಆಟದಲ್ಲಿ ಏನಾಗುತ್ತೆ? ಸಕ್ಸಸ್ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ಇನ್ ದ ಸೇಮ್ ವೇ, ಅದೇ ರೀತಿಯಾಗಿ ಇಲ್ಲಿ ಕವಯಿತ್ರಿ ಹೇಳ್ತಾ ಇದ್ದಾರೆ ಏನಂತ ಅಂದರೆ, ಬಿಕಾಸ್ ಇಂಗ್ಲೀಷ್ ಇಸ್ ಎ ವಂಡರ್ಫುಲ್ ಗೇಮ್. ಕಾರಣ ಇಂಗ್ಲೀಷ್ ಅನ್ನುವಂಥದ್ದು ಒಂದು ಅದ್ಭುತವಾಗಿರುವಂಥ ಆಟವಾಗಿದೆ. ನೀವು ಆಟಗಾರರು ಅದರಲ್ಲಿ ಆಟವನ್ನು ಆಡಿದಾಗ ಆ ಆಟದಲ್ಲಿ ಏನಾಗುತ್ತೆ? ಯು ಮೆ ಗೆಟ್ ಸಕ್ಸಸ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ನೀವು ಆ ಆಟವನ್ನು ಮೊದಲು ಆಡಬೇಕು ಅಂದರೆ ಆ ಭಾಷೆಯನ್ನು ನೀವು ಯೂಸನ್ನು ಮಾಡಬೇಕು. ಯು ಹ್ಯಾವ್ ಟು ಯೂಸ್ ದ ವರ್ಡ್ಸ್ ಆಫ್ ದ ಇಂಗ್ಲೀಷ್, ದೆನ್ ಓನ್ಲಿ ಯು ಕ್ಯಾನ್ ಪ್ಲೇ ದ ಗೇಮ್. ದಟ್ ಈಸ್ ದ ವಂಡರ್ಫುಲ್ ಗೇಮ್. ದಿಸ್ ಈಸ್ ದ ಫಸ್ಟ್ 4 lines ಆಫ್ ದ ಪೋಯಮ್ ಸ್ಟೇಟ್ಸ್. ಈ ರೀತಿಯಾಗಿ ಕವಯಿತ್ರಿ ಆದಂಥವರು ಪದ್ಯದ ಮೊದಲನೆಯ 4 ಸಾಲುಗಳಲ್ಲಿ, ಇನ್ ದ 4 lines ಆಫ್ ದ ಪೋಯಮ್, ದ ಪೋಯೆಟಸ್ ಈಸ್ ಎಕ್ಸ್ಪ್ಲೇನಿಂಗ್ ದ್ಯಾಟ್ ಡೋಂಟ್ ಲೆಟ್ ಯುವರ್ ಥಾಟ್ಸ್ ಟು ಡೈ. ನಿಮ್ಮಲ್ಲಿರುವಂಥ ಆಲೋಚನೆಗಳಿಗೆ ಕೊನೆಯನ್ನು ಹಾಡಬೇಡಿ. ನಿಮ್ಮಲ್ಲಿರುವಂಥ ವಿಚಾರಗಳಿಗೆ, ಆಲೋಚನೆಗಳಿಗೆ ಒಂದು ಅರ್ಥವನ್ನು ಕೊಡಿ. ಆ ಅರ್ಥ ಯಾವ ರೀತಿಯಾಗಿ ಕೊಡಬೇಕು? ನೀವು ಫಾರ್ ವಾಂಟ್ ಆಫ್ ಎ ವೇ ಟು ಸೇ ಇಟ್, ನೀವು ಅದನ್ನು ಹೇಳಬೇಕು ಭಾಷೆಯ ಮುಖಾಂತರ, ಬೈ ಯೂಸಿಂಗ್ ದ ಲ್ಯಾಂಗ್ವೇಜ್. ಸೊ ಹಿಯರ್ ಶಿ ಈಸ್ ಯೂಸಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಲ್ಲಿ ಇಂಗ್ಲೀಷ್ ಭಾಷೆಯ ಬಗ್ಗೆ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಆ ಇಂಗ್ಲೀಷ್ ಭಾಷೆಯನ್ನು ಯೂಸನ್ನು ಮಾಡಿಕೊಂಡು ನಿಮ್ಮಲ್ಲಿರುವಂಥ ಯೋಚನೆಗಳು, ವಿಚಾರಗಳು, ಆಲೋಚನೆಗಳಿಗೆ, ಬ್ಯೂಟಿಫುಲ್ ಥಾಟ್ಸ್ಗಳಿಗೆ, ಬ್ಯೂಟಿಫುಲ್ ಆಗಿರುವಂಥ ಥಿಂಕಿಂಗ್ಸ್ಗಳಿಗೆ ನೀವೇನು ಮಾಡಬೇಕು? ಬೈ ಯೂಸಿಂಗ್ ಪರ್ಫೆಕ್ಟ್ ವರ್ಡ್ಸ್, ಬೈ ಯೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್, ಯು ಮಸ್ಟ್ ಹ್ಯಾವ್ ಟು ಗಿವ್ ಎ ಶೇಪ್ ಆ್ಯಂಡ್ ಯು ಶುಡ್ ನೆವರ್ ಲೆಟ್ ಯುವರ್ ಥಾಟ್ಸ್ to evaporate and don't never make your words to die. ಅದಕ್ಕೆ ಕೊನೆಯನ್ನು ಹಾಡಬೇಡಿ. ಇಂಗ್ಲೀಷ್ ಅನ್ನುವಂಥದ್ದು ಒಂದು ವಂಡರ್ಫುಲ್ ಆಗಿರುವಂಥ ಆಟ. ಇಟ್ಸ್ ಅ ವಂಡರ್ಫುಲ್ ಗೇಮ್. ಒಂದು ಅದ್ಭುತವಾಗಿರುವಂತಹ ಆಟವಾಗಿದೆ. ಆ ಆಟದಲ್ಲಿ ಆ ಆಟವನ್ನು ಆಟಗಾರರಾಗಿ ನೀವು ಆಡಿ. ದಟ್ ಈಸ್ ಯು ಹ್ಯಾವ್ ಟು ಪ್ಲೇ, ಯು ಹ್ಯಾವ್ ಟು ಬಿಕಮ್ ಒನ್ ಆಫ್ ದ ಪಾರ್ಟ್ ಆಫ್ ದ ಇಂಗ್ಲೀಷ್. ನೀವು ಇಂಗ್ಲೀಷ್ ಭಾಷೆಯ ಒಂದು ಅಂಗ ಆಗಬೇಕು, ಆಗ ತಾನೇ ಅದು ನಿಮಗೆ ಸಾಧ್ಯ ಅಂತ ಪದ್ಯದ 4 ಸಾಲುಗಳಲ್ಲಿ
ಎಲ್ಲ ಜನರನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ದಿಸ್ ಪೊಯೆಟ್ ಶಿ ಇಸ್ ಕಮಿಂಗ್ ಫ್ರಮ್